ನಮ್ಮ ಗುರುಪ್ರಸಾದ್ ಅವರು ಇದ್ದಿದ್ರೆ ಈ ಆಡಿಟೋರಿಯಮಲ್ಲಿ ಇನ್ನೊಂದಷ್ಟು ನಗು, ಇನ್ನೊಂದಷ್ಟು ಓಡಾಟ, ಇನ್ನೊಂದಷ್ಟು ಅಬ್ಬರ ಎಲ್ಲ ಇರ್ತಿತ್ತೇನೋ. ಅದನ್ನು ನಾವು ಇವತ್ತು ಮಿಸ್ ಮಾಡ್ಕೋತಾ ಇದ್ದೀವಿ. ನಾನು ಅವರನ್ನು ಒಬ್ಬ ಅಭಿಮಾನಿಯಾಗಿ ನೋಡ್ತಿದ್ದೆ. ಅವರ ಸಿನಿಮಾಗಳಲ್ಲಿ ಅಭಿನಯಿಸುವಂಥ ಅವಕಾಶ ನನಗೇನು ಸಿಕ್ಕಿರಲಿಲ್ಲ. ಈಗಾಗಲೇ ನಾನು ಹಿಂದೆ ಒಮ್ಮೆ ಹೇಳಿದ್ದೇನೆ, ನಮ್ಮ ತಂದೆ ಭಾಳ ದೊಡ್ಡ ಕ್ರಿಟಿಕ್ಕು. ಅವರ ಸಿನಿಮಾಗಳನ್ನು ನೋಡ್ತಾ ಇದ್ದರೂ ಕೂಡ ಯಾವುದನ್ನು ಭಾಳ ಇಷ್ಟಪಟ್ಟು ನೋಡಿದ್ದಾಗಲೇ ಕಂಟಿನ್ಯೂಸ್ ಆಗಿ ನಾನು ನೋಡಿರಲಿಲ್ಲ. ಬಟ್ ಈ ಸಿನಿಮಾ, ಮಠ ಸಿನಿಮಾ ಅಥವಾ ಎದ್ದೇಳು ಮಂಜುನಾಥ, ಇದನ್ನು ನಾನು ಕಂಡ ಹಾಗೆ ಅದು ಎಷ್ಟು ಸರಿ ಟಿ ವಿನಲ್ಲಿ ಬಂದಿದೆಯೋ ಅದಷ್ಟು ಸರಿ ಕೂಡ ನಗ್ನಗ್ತಾ ಒಬ್ಬರೇ ಅವ್ರ ರೂಮಲ್ಲಿ ಕೂತ್ಕೊಂಡು ನೋಡ್ತಾ ಎಂಜಾಯ್ ಮಾಡ್ತಾ ಇರೋರು. ಇದೊಂದೇ ಸಿನಿಮಾ. ನಾನು ಏನು ಇಷ್ಟೊಂದು ಇದು ಮಾಡ್ತಾರಲ್ಲ ಅಂತ ಅವ್ರ ಜೊತೆಲಿ ಕೂತ್ಕೊಂಡು ನಾನು ಎಂಜಾಯ್ ಮಾಡಿದ್ದಿದೆ. ಸೊ ಹಾಗಾಗಿ ಆ ಸಿನಿಮಾ ಬಗ್ಗೆ, ಆ 2 ಸಿನಿಮಾಗಳ ಮಹತ್ವ ನನಗೆ ಆವತ್ತು ಒಬ್ಬ ಕಲಾವಿದನಾಗಿ ಗೊತ್ತಾಯಿತು, ತಿಳಿತು. ಯಾವುದೇ ಒಬ್ಬ ಕಲಾವಿದನಿಗೆ ಒಬ್ಬ ಒಳ್ಳೆ ನಿರ್ದೇಶಕನ ಅಡಿಯಲ್ಲಿ ಕೆಲಸ ಮಾಡಬೇಕು ಅನ್ನೋ ಆಸೆ ಇರ್ತದೆ. ಆ ಆಸೆ ನನಗೂ ಕೂಡ ಆ ದಿವಸಗಳಲ್ಲಿ ಹೊಮ್ಮಿತು. ಬಟ್ ಈಡೇರಿದ್ದು ಅವರ ಈ ಕೊನೆಯ ಚಿತ್ರದಲ್ಲಿ. ಭಾಳ ಎಂಥ ವ್ಯಕ್ತಿತ್ವ ಅಂತಂದರೆ, ಅವರು ಫೋನ್ ಮಾಡಿ, ನಾನು ಅಂದ್ಕೊಂಡಿದ್ದಂಥ ನಿರ್ದೇಶಕ ಗುರುಪ್ರಸಾದೇನ ಫೋನ್ ಮಾಡ್ತಿರೋದು, ನನ್ನ ಜೊತೆಲಿ ದೂರವಾಣಿಯಲ್ಲಿ ಮಾತಾಡ್ತಿರೋದು ಅನ್ನೋ ಒಂದು ಅನುಮಾನ ಬರುವಷ್ಟರ ಮಟ್ಟಿಗೆ ಸಹಜವಾಗಿ, ಸಿಂಪಲ್ಲಾಗಿ, ಅಣ್ಣ ನೀವು ಬೇಕು, ನೀವು ಮಾಡಬೇಕು, ನನ್ನ ಚಿತ್ರದಲ್ಲಿ ನಿಮ್ಗೆ ಒಂದು ಒಳ್ಳೆ ಪಾತ್ರ ಇಟ್ಟಿದ್ದೀನಿ, ನೀವು ಅಂಥ ಕಲಾವಿದ, ಇಂಥ ಕಲಾವಿದ, ಬಹಳ ಫೋನ್ನಲ್ಲಿ ನನಗೆ ಹೊಗಳಿದ್ರು. ನನಗೆ ಒಂದು ರೀತಿಯಲ್ಲಿ ಮುಜುಗರ ಆಗುವಂಥದ್ದು. ಯಾರೇ ಹೊಗಳಿದಾಗ ಒಂದು ರೀತಿಯ ಮುಜುಗರ, ಒಂದು ರೀತಿಯ ಸಂಕೋಚ ಆಗ್ತದೆ. ಸೊ ಆ ರೀತಿಯ ಮುಜುಗರಕ್ಕೆ ಒಳಪಟ್ಟೆ ನಾನು. ಏನು ಇಂಥವ್ರು ನನ್ನನ್ನು ಅಷ್ಟೊಂದು ಇದು ಮಾಡ್ತೀರಲ್ಲ. ಆಯಿತು, ಒಂದು 5-6 ದಿವಸದ ಕೆಲಸ ಅಂತ ಹೇಳಿದ್ರು. ಅದು ಒಂದು 8 ದಿವಸಕ್ಕೆ ಹೋಯಿತು, 8-9 ದಿವಸಕ್ಕೆ ಹೋಯಿತು. ಭಾಳ ನಾನು ಎಷ್ಟೋ ನಿರ್ದೇಶಕರ ಅಡಿಯಲ್ಲಿ ಕೆಲಸ ಮಾಡಿದ್ದೇನೆ. ಈ ಥರದ ಒಬ್ಬ ನಿರ್ದೇಶಕನ ಜೊತೆಲಿ ನಾನು ಕೆಲಸ ಮಾಡಿರಲಿಲ್ಲ. ಬೆಳಗ್ಗೆ ಕರೆಸೋರು ಶುರುವಾಗ್ತಿದ್ದು ಸಂಜೆ 5 ಗಂಟೆಗೆ ಆಗ್ಬಿಡೋದು. ಬರ್ತಾನೆ ಇರಲಿಲ್ಲ ಅವರು ಸೆಟ್ಗೆ. ಏನಾಯಿತು ಇದು, ನನಗೂ ಕನ್ಫ್ಯೂಷನ್, ಇದೇನೋ ಹೊಸ ರೀತಿಯಲ್ಲಿ ಇರ್ಬೋದೇನೋ. ಬರ್ತಾರೆ ಅಂತಿದ್ರು. ಬಂದು ಶುರುವಾಗಿ ಅವ್ರೇನೋ ಒಂದಷ್ಟು ಸೀನು ತಲೆಯಲ್ಲಿ ಹಾಕೊಂಬಂದಿರೋರು ಒಂದು 5ರಿಂದ 6:30 ಪ್ಯಾಕಪ್. ಈ ಥರ ಒಂದು 5-6 ದಿವಸ ಆಗೋಗ್ಬಿಟ್ಟಿದೆ. ಒಂದೊಂದು ಸ್ಕ್ರೀನ್ ಹಿಂದೆನೂ ಒಂದೊಂದು ಬಿಲ್ ಇರುತ್ತೆ ಅಂದರು. ಒಂದು ಬಿಲ್ಲು, ಒಂದು ಶ್ರಮ ಇರುತ್ತೆ. ಸುಮಾರು ಜನ ಕಷ್ಟಪಟ್ಟು ಅವನ ಒಂದು ಕನಸನ್ನು ನನಸು ಮಾಡೋ ಪ್ರಯತ್ನದಲ್ಲಿ ಇಟ್ಟಿದ್ದಾರೆ. ಫಿಲಮ್ ಅದ್ಭುತವಾಗಿ ಮೂಡಿ ಬರಲಿ, ಜನ ಎಲ್ಲರೂ ಎಂಜಾಯ್ ಮಾಡಲಿ. ಅಪಾರ್ಟ್ ಫ್ರಮ್ ಕ್ರಿಟಿಕ್ಕಿಂದ ರಿವ್ಯೂ, ಒಳ್ಳೆ ರಿವ್ಯೂ ಬರೋದಲ್ಲದೆ ಇದು ಚೆನ್ನಾಗಿ ಹಣ ಕೂಡ ಮಾಡಲಿ, ಇನ್ವೆಸ್ಟ್ ಮಾಡಿದ್ರು ಎಲ್ರಿಗೂ ಒಳ್ಳೆಯದಾಗಲಿ, ಕನ್ನಡ ಚಿತ್ರರಂಗಕ್ಕೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಸೊ ಇಲ್ಲಿಗೆ ಬಂದ ತಕ್ಷಣ ನನಗೊಂದು ಸ್ವಲ್ಪ ಆ್ಯಕ್ಚುಲಿ ಫೀಲಿಂಗ್ ಆಯಿತು. ರಂಗನಾಯಕ ಪ್ರೆಸ್ ಮೀಟಿಗೆ ಬಂದಾಗ, ಸರಿ ಬನ್ನಿ ಕೂತ್ಕೊಳ್ಳಿ, ಇಲ್ಲಿ ಕೂತ್ಕೊಳ್ಳಿ, ಇಲ್ಲಿ ಮಾಡೋಣ, ಏನೇನು ಗೊತ್ತಾ ಅಂತೆಲ್ಲ ಬ್ರೀಫಿಂಗ್ ಎಲ್ಲ ಕೊಟ್ಟು ಅವ್ರ ಆತಿಥ್ಯ ಅನ್ನೋದು ಇತ್ತಲ್ಲ, ಅದು ಇಲ್ಲಿ ಬಂದ ತಕ್ಷಣ ನನಗದು ಟಕ್ ಅಂತ ಫ್ಲ್ಯಾಶ್ ಆಯಿತು. ಆ ವ್ಯಕ್ತಿ ಈಗ ಈ ಥರ ನೋಡೋದ್ರಲ್ಲಿ ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ. ಬಟ್ ಐ ಹ್ಯಾಡ್ ಅ ವೆರಿ ಫ್ಯಾಬ್ಯುಲಸ್ ಎಕ್ಸ್ಪೀರಿಯನ್ಸ್. ರಂಗನಾಯಕ ಆಗಿರ್ಬೋದು ಆ್ಯಂಡ್ ಎದ್ದೇಳು ಮಂಜುನಾಥ ಆಗಿರ್ಬೋದು. ಆ್ಯಕ್ಚುಲಿ ನಾನು ಫಸ್ಟ್ ಸೈನ್ ಮಾಡಿದ್ದು ಎದ್ದೇಳು ಮಂಜುನಾಥ 2 ಮೂವಿ, ಆಮೇಲೆ ರಂಗನಾಯಕ ಮೂವಿ ನಾವು ಶೂಟ್ ಮಾಡಿದ್ವಿ. ಸೊ 2020 ನಾವು ಈ ಮೂವಿ ಶೂಟ್ ಮಾಡಿದ್ದು. ಆಲ್ಮೋಸ್ಟ್ ಕೋವಿಡ್ ಆಗ ಮುಗಿಯೋ ಟೈಮು. ಆ ಟೈಮ್ನಿಂದ ನಾವು ಶೂಟಿಂಗ್ ಶುರು ಮಾಡಿ ಬಹಳಷ್ಟು ಏನು ಹೇಳೋದು, ಲೈಕ್ ಈಸಿ ಆಗಿರಲಿಲ್ಲ ಈ ಪಾತ್ ಆ್ಯಕ್ಚುಲಿ ಈ ಮೂವಿ ಮಾಡಬೇಕಾದ್ರೆ ನಮಗೆ. ಯಾಕಂದರೆ ಲೊಕೇಶನ್ಸ್ ಆಗಿರ್ಬೋದು ಎಲ್ಲ ಸರ್ದೇ ಒಂದು ಡಿಫ್ರೆಂಟ್ ಮೈಂಡ್ ಸೆಟ್ ಇರ್ತಿತ್ತು ಯಾವಾಗಲೂ. TK ಫಾಲ್ಸಲ್ಲಿ ಹೋಗಿ ಶೂಟ್ ಮಾಡಿದ್ದಾಗಿರ್ಬೋದು, ಅಥವಾ ಎಲ್ಲ ಡಿಫ್ರೆಂಟ್ ಲೊಕೇಶನ್ಸಲ್ಲೇ ನಾವು ಇದನ್ನು ಮಾಡಬೇಕು, ಹೀಗೆ ಇರಬೇಕು ಅಂತ ಹೇಳಿ ಒಂದು ಡಿಫ್ರೆಂಟ್ ಮೈಂಡ್ ಸೆಟ್ ಇತ್ತು ಅವರಿಗೆ. ಸೊ ಅವ್ರ ಜೊತೆ ಕೆಲಸ ಮಾಡಿದ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಅದ್ಭುತವಾಗಿದೆ. ಸಾಕಷ್ಟು ಜನ ಸಾಕಷ್ಟು ಅಂತ ಹೇಳೋಕ್ಕಾಗಲ್ಲ, ಕೆಲವರು ಇದನ್ನು ಬೇರೆ ರೀತಿಯೇ ಪೋರ್ಟ್ರೇ ಮಾಡಿರೋದುಂಟು ಮೀಡಿಯಾದಲ್ಲಿ. ಬಟ್ ನನಗಂತೂ ಆ ಥರ ಯಾವ ಎಕ್ಸ್ಪೀರಿಯನ್ಸು ಆಗಿಲ್ಲ. ವ್ಯಕ್ತಿಗಿಂತ ವ್ಯಕ್ತಿತ್ವ ಮುಖ್ಯ ಅಂತ ಅನಿಸುತ್ತೆ. ಸೊ ನನಗೆ ಗುರುಪ್ರಸಾದ್ ಅವರ ವ್ಯಕ್ತಿತ್ವ ತುಂಬ ಇಷ್ಟ ಆಗಿದೆ.
ಸೊ ನಾನು ಅವರ ಅಭಿಮಾನಿಯಾಗಿ ಎಲ್ರಿಗೂ ಸರ್ ಹೇಳ್ತಾ ಇದ್ರು, ಅವರ ಅಭಿಮಾನಿಯಾಗಿ ಅವರ ಒಂದು ನಿರ್ದೇಶನದಲ್ಲಿ ಕೆಲಸ ಮಾಡುವಂಥ ಒಂದು ಚಾನ್ಸ್ ಯಾರಿಗಾದ್ರೂ ಸಿಕ್ಕಿದ್ರೆ ಸಾಕಪ್ಪ ಅಂತ ಎಷ್ಟೋ ಜನ ಅನ್ಕೋತಾ ಇರ್ತಾರೆ. ಅದರಲ್ಲಿ ನಾನು ಒಬ್ಳು. ಸೊ ಅದರಲ್ಲೂ 2 ಸಿನಿಮಾ ಆ್ಯಕ್ಟ್ ಮಾಡಿದ್ದೀನಿ ಆ್ಯಂಡ್ 2 ಸಿನಿಮಾ ಅವರು ನಿರ್ದೇಶನದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ಆ್ಯಂಡ್ ಈ ಸಿನಿಮಾದಲ್ಲಂತೂ ನನ್ನ ಪೇರ್ ಆ್ಯಕ್ಚುಲಿ ಅವರು. ಸೊ ಟೋಟಲಿ ಕತೆ ತುಂಬಾ ಡಿಫ್ರೆಂಟ್ ಆಗಿದೆ. ಸೊ ಅದ್ರ ಬಗ್ಗೆ ಮೇ ಬಿ ನೆಕ್ಸ್ಟ್ ನಾವು ಮಾತಾಡೋಣ. ಸೊ ನನಗೆ ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ ಸರ್ ಹೋಗೋ 1 ವಾರದ ಮುಂಚೆ ನಾವಿಬ್ಬರು ಜೊತೆಗೆ ನಿಂತು ಡಬ್ಬಿಂಗ್ ಮಾಡಿದ್ವಿ. ಬೇರೆ ಬೇರೆ ಸಪ್ರೇಟ್ ಡಬ್ಬಿಂಗ್ ಮಾಡೋದು ಬೇಡ ರಚಿತಾ, ನೀವು ಈ ಡೈಲಾಗ್ ಹೇಳಿ, ನಾನು ಅದಕ್ಕೆ ಕೌಂಟರ್ ಡೈಲಾಗ್ ಹೇಳ್ತೀನಿ, ನೀವು ಈ ಡೈಲಾಗ್ ಹೇಳಿ, ನಾನು ಕೌಂಟರ್ ಡೈಲಾಗ್ ಹೇಳ್ತೀನಿ. ಈ ಥರ ಡಬ್ಬಿಂಗ್ ಮಾಡಿ ನಾವು ಎಕ್ಸ್ಪೀರಿಯನ್ಸ್ ಇತ್ತು. ಆ್ಯಂಡ್ ಲಾಸ್ಟಾಗಿ ನನಗೆ ಅವ್ರು ಹೇಳಿದ್ದು ವಿಷಯ ಏನಪ್ಪ ಅಂತಂದರೆ, UI ಸಿನಿಮಾ ಮಾಡಿ ಮುಗಿಸಿ ಒಂದು ಸಿನಿಮಾ ಮಾಡಿದ್ದೀನಿ ರಚಿತಾ, ಉಪೇಂದ್ರ ಅವರು ನನಗೊಂದು ವಾಯ್ಸ್ ನೋಟ್ ಕಳಿಸಿದ್ದಾರೆ ಕೇಳಿ ಅಂತ ಹೇಳ್ಬಿಟ್ಟು ಪ್ಲೇ ಮಾಡೋದು ಕೇಳಿಸಿದ್ರು. ಉಪೇಂದ್ರ ಅವರು ಪ್ರೇಸ್ ಮಾಡಿದರು ಸರ್ನ. ಈ ಥರ ಒಂದು ನಿರ್ದೇಶಕನ ಒಳಗಡೆ ಈ ಥರ ಒಬ್ಬ ಆರ್ಟಿಸ್ಟ್ ಇದ್ದಾನೆ ಅನ್ನೋದು ಇವತ್ತು ಹೊರಗಡೆ ಬಂದಿದೆ, ಇದಾದ್ಮೇಲೆ ನೀನು ತುಂಬ ಬ್ಯುಸಿ ಆಗ್ತೀಯಾ ಅಂತ ಹೇಳಿ ಪ್ರೇಸ್ ಮಾಡಿರೋ ವಿಡಿಯೋ ಕೇಳಿಸಿದ್ರು. ಐ ವಾಸ್ ಲೈಕ್ ವಾವ್ ಸರ್ ಸೂಪರ್. ಅದು UI ಮೂವಿ ಅಂತ ನನಗೆ ಗೊತ್ತಿಲ್ಲ. UI ಮೂವಿನಲ್ಲಿ ಅವ್ರನ್ನ ನೋಡಬೇಕಾದ್ರೆ ಅಂತೂ ಇಟ್ ವಾಸ್ ವೆರಿ ಎಮೋಷ್ನಲ್. ಎಲ್ಲರಿಗೂ ನಮಸ್ಕಾರ. ಗುರು ನನಗೆ ಹಳೆ ಸ್ನೇಹಿತರು. ಮಠ ಸಿನಿಮಾ ರಿಲೀಸಿಗೆ ಮುಂಚೆ ಉದಯ ಟಿ ವಿಲಿ ನೀವು ಆ್ಯಂಕರಿಂಗ್ ಮಾಡಬೇಕು ಅಂದ್ಬಿಟ್ಟು ಒಂದು ಚಾನಲ್ ತಗೊಂಬಂದು ಮೈಕ್ ಇಟ್ಕೊಬಿಟ್ಟು ನನ್ನ ಪ್ರಶ್ನೆ ಕೇಳು ನೀನು, ನಾನು ಉತ್ತರ ಕೊಡ್ತೀನಿ ಅಂತ. ಪ್ರಶ್ನೆ ಏನು ಕೇಳೋದು ಗುರು ಹತ್ರ? ಪ್ರಶ್ನೆನೂ ನಾನು ಸುಮ್ಮನೆ ಕೇಳೋದು, ಹಿಂಗೆ ಬಾಯಿ ಬಿಡೋಂಗಿಲ್ಲ, ಉತ್ತರ ಪ್ರಶ್ನೆ ಎರಡೂ ಹೇಳ್ಬಿಡೋರು. ಎಲ್ಲ ಮಾಡಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅದನ್ನೆಲ್ಲ ಇಂಟ್ರ್ಯೂ ಮಾಡಿ, ನಾಳೆ ಬರ್ತದೆ ನೋಡು ಟಿ ವಿಲಿ ಚಂದ್ರು, ಸಖತ್ತಾಗಿ ಮಾತಾಡಿದ್ದೆ. ಬಂದು 2 ಡೈಲಾಗ್ ಹೇಳಿರೋದು, ನಾನು ಮಿಕ್ಕಿದ್ದೆಲ್ಲ ಗುರುನೇ ಹೇಳ್ಬಿಟ್ಟಿದ್ದೆ. ಅವನು ಬಾರೆ ಸಿಕ್ಕಾಪಟ್ಟೆ ನಮಗೂ ಕೆಲಸ ಕೊಟ್ಟಿದ್ದೆ. ಅವ್ರ ಮಿಸ್ಸಸ್ ಅಲ್ಲೇ ಪರಿಚಯ ಆಗಿದ್ದು ನನಗೆ, ಡೈರೆಕ್ಟರ್ ಸ್ಪೆಷಲ್ ಪಿಕ್ಚರಲ್ಲಿ ಕರೆದ. ಆ ಕಾಸ್ಟ್ಯೂಮ್ ಚಂದ್ರಿಗೆ ಹಾಕ್ಸಿ, ಕಾಸ್ಟ್ಯೂಮ್ ಹಾಕ್ಸಿದೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂತಿದ್ದೆ. ಪ್ಯಾಕಪ್ ಚಂದ್ರು ನಾಳೆ ಬಾ ಅಂದರು. ಸರಿ, ಮಾರನೇ ದಿವಸ ಬಂದೆ, ತಿರ್ಗಾ ಕಾಸ್ಟ್ಯೂಮ್ ಹಾಕ್ಕೊಂಡೆ, ಕುಣಿಸಿದ್ದೆ. ತಿರ್ಗಾ ಕುಣಿಸ್ಬಿಟ್ಟು ಬೆಳಗ್ಗೆ ಸರಿ ಚಂದ್ರು ಪ್ಯಾಕಪ್ ನಡಿ ಅಂದಿದ್ದೆ ಸಾಯಂಕಾಲ. ಆಯಿತು. ತಿರ್ಗಾ ಇನ್ನೊಂದು ದಿವಸ ಕರೆಸಿದ್ರು. 3ನೇ ದಿವಸ ಬಂದೆ. ಇನ್ನೊಂದು ದಿವಸ ಬರೋಕ್ಕೆ ಹೋಗಲಿಲ್ಲ ನಾನೇ. ಎಲ್ಲಿ ನಾನು ಹುಡುಕ್ದು ಕೇಳೋಣ ಅಂದ್ರೂ ಕ್ಯಾರವನಲ್ಲಿ ಮಲಗಿರೋದು. ಅವು ಒಂಥರ ಒಬ್ಬೊಬ್ಬ ಡೈರೆಕ್ಟ್ರ್ ಎಲ್ಲ ದೊಡ್ಡ ಚಿಕ್ಕ ಸಣ್ಣ ಪುಟ್ಟ ಎಲ್ಲ ಡೈರೆಕ್ಟ್ರ್ ಹತ್ರ ಕೆಲಸ ಮಾಡಿದ್ದೀನಿ. ಅಂದರೆ ಸ್ನೇಹಿತರಾಗಿ ಭಾರಿ ಸ್ನೇಹಿತರಾಗಿದ್ದರಿಂದ ನಡಿ ಚಂದ್ರು ಇವತ್ತೇನು ಬೇಡ ಮಖ ತೊಳ್ಕೊಳ್ಳೋಣ ಅಂದ್ಬಿಡೋರು. ಮಖ ತೊಳ್ಕೊಳ್ಳೋದು ಅಂದರೆ ಅದು ಬೇರೆ, ನಾವು ಗುಂಡು ಹಾಕೋದು ಅಂತ, ಅದರಲ್ಲೇನು ಮುಚ್ಚು ಮರ ಇವಾಗೇನು ಹಾಕ್ಕೊತಾ ಇದ್ವಿ. ಆ ಥರ ಸ್ನೇಹಿತರು ನಾವು. ಸಿನಿಮಾದ ಬಗ್ಗೆ ತುಂಬ ಚೆನ್ನಾಗಿ ನಾವು ತಿಳ್ಕೊಂಡ್ರೆ, ಉದಯ ಮೆಹ್ತಾ ಅವ್ರ ಸಿನಿಮಾಗೆ ಒಂದು 2-3 ಸಿನಿಮಾ ಆ್ಯಕ್ಟ್ ಮಾಡಿದ್ದೀನಿ ನಾನು. ಇವಾಗಿನ ಸಿನಿಮಾ ಏನು ಅಂತ ಇವ್ರು ಹೇಳ್ತಾರೆ. ಉದಯ ಮೆಹ್ತಾ ಅವರು ಈ ಸಿನಿಮಾಗೆ ಒಳ್ಳೇದಾಗಲಿ. ರವಿ ದೀಕ್ಷಿತ್ ನಿರ್ಮಾಪಕ, ಈ ಸಿನಿಮಾದ ನಿರ್ಮಾಪಕ ನನ್ನ ರಮೇಶ್ ಅವರು, ಮತ್ತು ರವಿ ದೀಕ್ಷಿತ್ ನನ್ನ ಭಾರಿ ಹಳೆಯ ಸ್ನೇಹಿತರು. ಏನಿಲ್ಲ, ಅವ್ನು ನನ್ನ ಮದುವೆ ಮಾಡಿಸ್ದ, ನಾನು ಅವ್ನ ಮದುವೆ ಮಾಡಿಸ್ದೆ ನಿಂತ್ಕೊಂಡು. ನಾವು ಫ್ರೆಂಡ್ಸು, ಆ ರೀತಿ ಫ್ರೆಂಡ್ಸು. ಎಲ್ಲರಿಗೂ ಒಳ್ಳೇದಾಗಲಿ, ಈ ಸಿನಿಮಾಗೆ ಒಂದು ದೊಡ್ಡ ಹಿಟ್ಟಾಗಲಿ. ನನಗೆ ಗುರುಪ್ರಸಾದ್ ಅವರು ಡೆತ್ ಆದ ದಿನ ತುಂಬ ಕಾಲ್ಸ್ಗಳು ನನಗೂ ಬಂತು. ಅವತ್ತಿನ ದಿನ ಗುರು ದೇಶಪಾಂಡೆ ಅವರು ಹೋಗ್ಬಿಟ್ರು ಅಂತ ತುಂಬ ಜನ ನನಗೂ ಕಾಲ್ ಮಾಡಿದರು. ಈ ಗುರು ಪ್ರಸಾದ್, ಗುರು ದೇಶಪಾಂಡೆ ಇವೆರಡು ತುಂಬ ಜನಕ್ಕೆ ಕನ್ಫ್ಯೂಷನ್. ಅದರಿಂದ ಅವತ್ತಿನ ದಿನ ನನಗೂ ಒಂದು 10-12 ಕಾಲ್ಗಳು ಬಂದಿತ್ತು. ನನ್ನ ಪ್ರಕಾರ ಅದ್ಭುತ. ಅವರ ವೈಯಕ್ತಿಕ ಜೀವನದ ಬಗ್ಗೆ ನಾನು ಹೆಚ್ಚು ಮಾತಾಡೋದಲ್ಲ, ಆದರೆ ಇಂಡಸ್ಟ್ರಿ, ನಾವು ಆ್ಯಸ್ ಎ ಡೈರೆಕ್ಟರ್ ಆಗಿ, ಆ್ಯಸ್ ಎ ರೈಟರ್ ಆಗಿ ಅವರು ತುಂಬ ದೊಡ್ಡ ಸಾಧನೆ ಇಂಡಸ್ಟ್ರಿಗೆ. ಅವರ ಮಠ ಇರ್ಬೋದು, ಎದ್ದೇಳೆ ಮಂಜುನಾಥ ಇರ್ಬೋದು, ಅಲ್ಲಿವರೆಗೂ ಬೇರೆ ಯಾರೇ ಏನೇ ಮಾತಾಡ್ಬೋದು, ಏನೇ ಹೇಳ್ಬೋದು. ಮಠ ಮತ್ತು ಎದ್ದೇಳು ಮಂಜುನಾಥ ಸಿನಿಮಾ ಬರೋವರೆಗೂ ಜಗ್ಗೇಶ್ ಅವರ ಒಂದು ಇಮೇಜೇ ಬೇರೆ ಇತ್ತು. ಮಠ ಮತ್ತು ಎದ್ದೇಳು ಮಂಜುನಾಥ ಬಂದ ಮೇಲೆ ಅವರ ನಿಜವಾದ ಬೇರೆಯ ಒಂದು ಇಮೇಜನ್ನು ತಂದುಕೊಟ್ಟ ನಿರ್ದೇಶಕರು. ಅದ್ರ ಬಗ್ಗೆ ಯಾವುದೇ ಡೌಟು ಇಲ್ಲ. ಒಂದು ಕಾರ್ಪೊರೇಟ್ ಸೆಕ್ಟರು ಮತ್ತು ಒಂದು ಇಂಟೆಲಿಜೆಂಟ್ ಆಡಿಯನ್ಸು ಜಗ್ಗೇಶ್ ಅವ್ರನ್ನ ಸಿನಿಮಾನ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಮಠ ಮತ್ತು ಎದ್ದೇಳು ಮಂಜುನಾಥ. ಇದು ಯಾರು ಇಲ್ಲ ಅಂತಲೂ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಅದ್ಭುತ ಮತ್ತು ತುಂಬ ತಿಳ್ಕೊಂಡಿರುವಂಥ, ತುಂಬ ಓದಿರುವಂಥ ನಿರ್ದೇಶಕರು ಮತ್ತು ರೈಟರು. ಅವರು ಇಲ್ಲ ಅನ್ನೋದು ತುಂಬ ದುಃಖ ತರಿಸುವಂಥ ಒಂದು ವಿಷಯ. ತುಂಬ ಒಳ್ಳೊಳ್ಳೆ ಚಿತ್ರಗಳನ್ನು ಅವರು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿದ್ದಾರೆ. ಅದನ್ನು ನಾವು ಯಾವತ್ತೂ ಲೈಬ್ರರಿಯಲ್ಲಿ ಇಟ್ಕೊಳ್ಳುವಂಥ ಸಿನಿಮಾಗಳನ್ನೇ ಅವ್ರು ಕೊಟ್ಟಿದ್ದಾರೆ. ನಾವು ಯಾವತ್ತೂ ಅವರು ನೆನಪಲ್ಲಿರ್ತೀವಿ ಮತ್ತು ಅವರ ಮಾರ್ಗದರ್ಶನದಲ್ಲಿರ್ತೀವಿ ನಾವು.
ಈ ತಂಡದ ವಿಷಯ ಅಂತಂದರೆ ಒಂದು ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ. ನನಗೆ ಈ ಸಾಂಗ್ ನಾನು ತಡವಾಗಿ ಬಂದೆ, ಕ್ಷಮಿಸಿ. ಈ ಸಾಂಗ್ ನನಗೆ ರಮೇಶ್ ಸರ್ ಮುಂಚೆನೇ ತೋರಿಸಿದ್ರು. ನಾನು ಆವಾಗಲೇ ಹೇಳಿದ್ದೆ ಇದು ಚೆನ್ನಾಗಿದೆ, ವರ್ಕ್ ಆಗುತ್ತೆ. ಇದ್ರ ಮೇಕಿಂಗು ಒಂದು 6-7 ನಿಮಿಷ ತುಂಬ ಇತ್ತಿದೆ. ಆ್ಯಕ್ಚುಲಿ ಅವರು ಕಟ್ ಮಾಡಿ 3 ನಿಮಿಷಕ್ಕೆ ಇಳಿಸಿದ್ದಾರೆ. ತುಂಬ ಫನ್ನು ಅವೆಲ್ಲ ಇದೆ. ಒಂದು ಒಬ್ಬ ಡೈರೆಕ್ಟ್ರು, ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರು, ಒಬ್ಬ ಲಿರಿಕ್ ರೈಟರ್ ಜೊತೆ ಕೂತ್ಕೊಂಡಾಗ, ಸಿಂಗರ್ ಕೂತ್ಕೊಂಡಾಗ ಯಾವ ಥರದ್ದು ಒಂದು ಹಾಡು ಹುಟ್ಟುತ್ತೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾ ಹೋಗಿದ್ದಾರೆ. ಇದು ಒಂದು ಇವಾಗ ಬರ್ತಾ ಇರುವಂಥ ಟೀಮ್ಗಳಿಗೆ ಇದು ಪೂರ್ತಿ ಬಿಡಿ ಅಂತಲೇ ಹೇಳೋದು. ಯೂಟ್ಯೂಬಲ್ಲಿ ಅಲ್ಲಿ ತುಂಬ ಪೂರ್ತಿ ಬಿಡಿ ಬರ್ತಾ ಇರುವಂಥವ್ರು ಕಲಿತಾರೆ. ಆ್ಯಕ್ಚುಲಿ ಕಲಿಯುವಂಥದ್ದೇ ಇದೆ ಇದರಲ್ಲಿ. ಇಡೀ ತಂಡಕ್ಕೆ ಒಳ್ಳೇದಾಗಲಿ, ಶುಭವಾಗಲಿ. ಸರ್ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ ಅಂದರೆ ನಾವು ಲೈವ್ ನೋಡ್ತಿದ್ದೆ, ಶೂಟಿಂಗ್ ನಿಲ್ಲಿಸಿ. ಪ್ರೆಸ್ ಮೀಟ್ ಅಷ್ಟು ಮಜವಾಗಿರೋದು. ಗುರುಪ್ರಸಾದ್ ಸಿನಿಮಾ ಬಿಡಿ, ಇಂಟರ್ವ್ಯೂ ನೋಡೋಕ್ಕೆ ನಮಗೆ ತುಂಬ ಖುಷಿ ಆಗೋದು. ಸೊ ಅವ್ರು ಇಲ್ಲದೆ ಅಂದರೆ ಇಮ್ಯಾಜಿನ್ ಮಾಡೋಕ್ಕೆ ಆಗಲ್ಲ. ನಂದು ಗುರುಪ್ರಸಾದ್ ಸರ್ದು ನಾನು ಫಸ್ಟ್ ಟೈಮ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದಾಗ ಜನ್ಮದಲ್ಲೂ ಅಂತ ದಿನೇಶ್ ಬಾಬು ಸರ್ದು, ಅದು ಪೋಸ್ಟ್ ಪ್ರೊಡಕ್ಷನ್ ಸ್ಟುಡಿಯೋ ಅಭಯನಾಡು ಸ್ಟುಡಿಯೋ ಆದಾಗ ಸರ್ದು ಆಗ್ತಾನೆ ಎದ್ದೇಳು ಮಂಜುನಾಥ ಡಬ್ಬಿಂಗ್ ಸ್ಟುಡಿಯೋ ಬಂತು. ಸೊ ಡಬ್ಬಿಂಗ್ ಇಂಜಿನಿಯರ್ ಹೇಳಿದರು, ಬರೀ ಒಂದು ರೀಲ್ ನೋಡ್ದೋ. ಅವ್ರು 3 days ಬರೀ ಒಂದು ರೀಲ್ ನೋಡಿದ್ದಾರೆ ಅಷ್ಟೇ. ನೋಡ್ದೋ ಡಬ್ಬಿಂಗ್ ಮಾಡೋಕ್ಕಾಗ್ತಿಲ್ಲ ಯಾರಿಗೂ, ಅಷ್ಟು ಫನ್ ಇದೆ ಅಂತ. ಸೊ ನನಗೆ ನೋಡಬೇಕು, ಒಂದು ರೀಲ್ ಆದರೂ ನೋಡಬೇಕು ಅನಿಸ್ತು. ಅಷ್ಟರಲ್ಲಿ ನಮ್ಮದು ಜನ್ಮದ ಗೆಳತಿ ಶೂಟ್ ಶುರುವಾಯಿತು, ದಿನೇಶ್ ಬಾಬು ಸರ್ದು. ನಾವು ಶೂಟ್ಗೆ ಹೋಗಿ ಮತ್ತೆ ಬಂದರು. ಇವ್ರ ದಿನ ಡಬ್ಬಿಂಗಲ್ಲೇ ಇತ್ತು. ಸೊ ಒಂದು ದಿವಸ ಧೈರ್ಯವಾಗಿ ಹೋಗಿ ಕೇಳಿದೆ ಗುರುಪ್ರಸಾದ್ ಸರ್ನ, ಸರ್ ಒಂದು ರೀಲ್ ನೋಡ್ತೀನಿ ನಾನು ಅಂತ. ಸರ್ ಎಷ್ಟು ಕ್ಲೋಸಾಗಿ ಕರ್ಕೊಂಡು ಹೋದ್ರು ಅಂದರೆ, ಸರಿ ಇವತ್ತು ಜಗ್ಗೇಶ್ ಸರ್ ಡಬ್ ಮಾಡ್ತಾರೆ, ನಾಳೆ ನೋಡೋಣ ಅಂದರು. ನಾಳೆ ಬೆಳಗ್ಗೆ ಬೇಗ ಹೋದೆ, ಸರ್ ಕರ್ಕೊಂಡೋದ್ರು, ಇಡೀ ಸಿನಿಮಾ ತೋರಿಸಿದ್ರು ನನಗೆ. ಸೊ ಸಖತ್ ಖುಷಿ ಆಯಿತು. ಅಂದರೆ ಸಿನಿಮಾ ನೋಡಿ, ಮಠ ನೋಡೇ ನಾವೆಲ್ಲರೂ, ಅಂದರೆ ನಮ್ಗೆ ಇನ್ಸ್ಪಿರೇಷನ್. ನಾವೇನಾದರೂ ಬರಿತೀವಿ ಅಂದರೆ ಇವತ್ತು ಒನ್ ಆಫ್ ದಿ ರೀಸನ್ ಗುರುಪ್ರಸಾದ್ ಸರ್ ಕೂಡ. ಯಾಕಂದರೆ ಅವ್ರದ್ದು ಡೈಲಾಗ್ಸ್ ನೋಡಿ, ಓಕೆ ಒಂದು ಡೈಲಾಗ್ಸಲ್ಲೇ ಸಿನಿಮಾ ಗೆಲ್ಲಿಸ್ಬೋದು ಅನ್ನೋ ಧೈರ್ಯ ಬಂದಿದ್ದು ನನಗದು. ಅದಾದಮೇಲೆ ನಾವು ಇನ್ನೊಂದು ಸ್ಕೂಲ್ ಮಾಸ್ಟರ್ ಅಂತ ಸಿನಿಮಾ ಮಾಡಿದೋ, ವಿಷ್ಣುವರ್ಧನ್ ಸರ್ದು, ದಿನೇಶ್ ಬಾಬು ಸರ್, ಅದಕ್ಕೂ ಹೋದೋ. ಆದರೂ ಸರ್ ದಿನ ಸ್ಟುಡಿಯೋದಲ್ಲೇ ಇರ್ತಿತ್ತು ಸಿನಿಮಾ. ಸೊ ಹೋಗಿ ತುಂಬ ಜನಕ್ಕೆ ನಾನು ಹೇಳ್ತಿದ್ದೆ, ಯಾರನ್ನ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಬೇಕು ಅಂತ ಬರೋರಿಗೆ ಅಭಯನಾಡು ಸ್ಟುಡಿಯೋ ಹೋಗಿ ಗುರುಪ್ರಸಾದ್ ಸರ್ ಇರ್ತಾರೆ, ಅವ್ರನ್ನ ಕೇಳಿ ಅವರೊಂದಷ್ಟು ಮಾತುಕತೆ. ಯಾಕಂದರೆ ಯಾರು ಬಂದರೂ ಗುರುಪ್ರಸಾದ್ ಸರ್ ಮಾತಾಡಿಸಿ ಒಂದಷ್ಟು ಚರ್ಚೆಗಳು ಮಾಡೋರು. ಸೊ ಅದು ತುಂಬ ಖುಷಿ ವಿಷಯ. ಮತ್ತು ಗುರುಪ್ರಸಾದ್ ಸರ್ ಇನ್ಸ್ಪಿರೇಷನ್. ತುಂಬ ಜನ ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗೆ ಅವರೆಲ್ಲ ಇನ್ಸ್ಪಿರೇಷನ್. ಯಾಕಂದರೆ 10/10 ರೂಮಲ್ಲಿ ಸಿನಿಮಾ ಮುಗಿಸ್ಬೋದು ತಾಕತ್ತು ಗುರುಪ್ರಸಾದ್ ಸರ್ಗೆ ಇದ್ದಿದ್ದು. ಇನ್ನು ಮಿಕ್ಕಿದ್ದು ಯಾರಿಗೂ ಆ ಕೆಪಾಸಿಟಿ ನಾವು ನೋಡಿಲ್ಲ. ಸೊ ಎದ್ದೇಳು ಮಂಜುನಾಥ 2 ಇರೆಸ್ಪೆಕ್ಟ್ ಆಫ್ ರಿಪೋರ್ಟ್ ಏನೇ ಇರಲಿ, ಸೊ ನಾವು ಗುರುಪ್ರಸಾದ್ ಸರ್ಗೆ ಒಂದು ನಮನ ಮಾಡಬೇಕು ಅಂದರೆ, ಯಾರ್ಯಾರು ಮಠ ಎದ್ದೇಳು ಮಂಜುನಾಥ ಇಷ್ಟ ಆಗಿದೆ ಅವ್ರು ಈ ಸಿನಿಮಾ ನೋಡಲೇಬೇಕು. ಸೊ ಒಂದ್ಸಲ ಹೋಗಿ ಈ ಸಿನಿಮಾನ ನೋಡಿ ನೀವು ಗುರುಪ್ರಸಾದ್ ಸರ್ಗೆ ಒಂದು ನಮನ ಸಲ್ಲಿಸಲೇಬೇಕು ಅಂತ ನಾನು ಕೇಳ್ಕೊತೀನಿ. ಗುರು ಸರ್ ಬಗ್ಗೆ ನಾ ಹೇಳಬೇಕಂದ್ರೆ, ನನ್ನ ಒಡನಾಟ ZI ಅವರು ಮೊದಲ ಸಾರಿ ರಿಯಾಲಿಟಿ ಶೋಗೆ ವರ್ಕ್ ಮಾಡಿದರು, ಲೈಫ್ ಸೂಪರ್ ಗುರು ಅಂತ. ರಾಘವೇಂದ್ರ ಹುಣಸೂರು ನನಗೆ ಅವರನ್ನು ಮೊದಲ ಸಾರಿ ಪರಿಚಯ ಮಾಡಿರುವಂಥದ್ದು. ಅವರು ನನ್ನ ನೋಡಿದ ತಕ್ಷಣ ನಂದೊಂದು ಡ್ರೆಸ್ ಇದನ್ನು ನೋಡಿಕೊಂಡೆ. ಅವರು ಫಸ್ಟು ನನ್ನ ಹತ್ರ ಒಂದು 3/4 ಗಂಟೆ ನನ್ನ ಡ್ರೆಸ್ ಬಗ್ಗೆ ಮಾತಾಡಿದಂಥ ವ್ಯಕ್ತಿಯವರು. ಅದಾದ ನಂತರ ಅದೇ ಟೈಮಲ್ಲಿ ನನ್ನ ಮೊದಲ ಸಿನಿಮಾ ಮದಿಪು ಅಂತೇಳಿ ನಾನು ಶೂಟಿಂಗ್ ಹೋಗ್ಬೇಕಂದ ಟೈಮಲ್ಲಿ ರಾಘವೇಂದ್ರ ಹುಣಸೂರು ಅವರು ಅದನ್ನು ನಿಲ್ಲಿಸಿ ನನಗೆ ರಿಯಾಲಿಟಿ ಶೋಗೆ ಡೈರೆಕ್ಷನ್ ಆಗಿ ಮಾಡಬೇಕು ನೀವು ಅಂತೇಳಿ ಕರೆದಾಗ, ಇದನ್ನು ಗುರು ಅವ್ರ ಜೊತೆ ಮಾತುಕತೆ ಮಾಡಿದಾಗ ಅವರು ಮೊದಲು ರಾಘವೇಂದ್ರ ಹುಣಸೂರಿಗೆ ಗುರು ಅವರು ಬೈದರು. ಫಸ್ಟ್ ಅವ್ರು ಮಾಡಲಿ ಅದನ್ನು, ಆನಂತರ ಇದಕ್ಕೆ ಇವನು ಮಾಮೂಲಿ ಇದ್ದದ್ದೇ ಅದು ಅಂತ ಹೇಳ್ಬಿಟ್ಟು. ಅದಾದ ನಂತರ ಅವರು ಡೈರೆಕ್ಟರ್ ಸ್ಪೆಷಲ್ ಅಂತೇಳಿ ಒಂದು ಪುಸ್ತಕನ ಬರೆದರು. ಅದನ್ನು ನನಗೆ ಕೊಡೋಕ್ಕೋಸ್ಕರ ಅವ್ರು ನನಗೆ ಕಡಿಮೆ ಅಂದರು 1 ವಾರ ಕಾಲ್ ಮಾಡಿಬಿಟ್ಟು, ಅದಾದ ನಂತರ ಇವ್ರ ಹತ್ರ ಆವಾಗ ಒಂದು ನಮ್ಮ ಮೈಂಡ್ ಸೆಟ್ ಹೆಂಗಿತ್ತು ಅಂದರೆ, ಇವ್ರ ಹತ್ರ ಒಂದು ಸಲ ಸಿಕ್ಕಾಕೊಂಡ್ರೆ ವಾಪಸ್ ಬರೋಕ್ಕಾಗಲ್ಲ ಅನ್ನುವಂಥ ಇದು. ಯಾಕಂದರೆ ಅಷ್ಟು ಮಾತು ಇವರು ಆಡೋರು. ಬಟ್ ಅವರ ಜೊತೆ ಸೇರಿಕೊಂಡಾಗ ಅವರ ಒಳಗಿರುವಂಥ ಪದಪುಂಜಗಳು, ಸಾಹಿತ್ಯದ ಪದಪುಂಜಗಳು, ಪ್ರತಿಯೊಬ್ಬ ನಿರ್ದೇಶಕ, ಪ್ರತಿಯೊಬ್ಬ ಕಲಾವಿದ, ಪ್ರತಿಯೊಬ್ಬ ಕಥೆಗಾರರು ಹುಡುಕುವಂಥ ಪದಗಳು ಅವ್ರ ಹತ್ರ ಆರಾಮಾಗಿ ಬರೋದು. ನಾವಿಲ್ಲಿ ಸಾಹಿತ್ಯದಲ್ಲಿ ಕೂಡ ಅವ್ರದ್ದು ನಾವು ನೋಡಿದ್ವಿ, ಅವ್ರು ಹೆಂಗೆ ಜೋಡಣೆ ಮಾಡ್ತಾರೆ ಅಂತ. ಹೋಗ್ತಾ ಒಂದು ಸಾರಿ ಗುರು ಅವರ ಜರ್ನಿಯಲ್ಲಿ ಒಂದು ದಿನ ಇದ್ದರೂ ಕೂಡ ಅವ್ರು ಅವ್ರ ಜೊತೆಗೆ ಇರೋಣ ಅಂದರೆ ಟೈಮ್ ಹೋಗದೆ ಗೊತ್ತಾಗಲ್ಲ. ಆ ಟೈಮನ್ನು ಯೂಸ್ ಮಾಡುವಂತಂದರೆ ಆ ಪದಗಳ ಬಳಕೆಗಳನ್ನು ನಮಗೆ ಹೊಸ ಪದಗಳನ್ನು ಕೊಟ್ಟಾಗ ಎಷ್ಟೋ ಸಾರಿ ನಮಗೆ ಅನಿಸುತ್ತೆ, ಇವ್ರ ಜೊತೆ ನಾವು ಇರಬೇಕಾಗಿತ್ತು, ಅವ್ರು ನಮ್ಮ ಜೊತೆಗೆ ಇರಬೇಕಾಗಿತ್ತು ಅಂತ ಇವಾಗ ಅನಿಸುತ್ತೆ. ಯಾಕಂತಂದರೆ ಪ್ರತಿಯೊಬ್ಬ ನಿರ್ದೇಶಕನಿಗೆ ಅಥವಾ ಪ್ರತಿಯೊಬ್ಬ ಕಲಾವಿದನಿಗೆ
ಅವರ ಜೊತೆ ಕೂತಾಗ ನಾವು ಯಾವುದೋ ಒಂದು ಕಥೆಯ ಇದು ಮಾಡುವಾಗ ಹೊಸ ಕತೆ ಉಟ್ಕೊಳ್ಳೋದು, ಆ ಥರದ ಒಬ್ಬ ತಂತ್ರಜ್ಞ ಗುರು ಸರ್. ಇದು ಮತ್ತು ಸುನೀಲ್ ಸರ್ ಹೇಳ್ದಂಗೆ ನಾವುಗಳೆಲ್ಲ ನಿರ್ದೇಶಕರ ಕಥೆಗಳನ್ನು ಅಥವಾ ಒಬ್ಬ ತಂತ್ರಜ್ಞನ ಕಥೆಗಳನ್ನು ಅವರ ನೋವುಗಳನ್ನು ಕೇಳ್ಕೊಂಡೇ ಬಂದಿರ್ತೀವಿ. ಮತ್ತು ಯಾರೋ ಒಬ್ಬರು ಮಾತಾಡಿದ್ರೆ ಜಾಸ್ತಿ ಹೊತ್ತು ನೋಡೋಕ್ಕಾಗಲ್ಲ. ಆದರೆ ಗುರು ಅವರು ಏನೇ ಮಾತಾಡಲಿ ಅದನ್ನು ಪೂರ್ತಿ ನೋಡೋ ತನಕ ನಮ್ಮ ಮೈಂಡ್ ಬೇರೆ ಕಡೆ ಹೋಗಲ್ಲ. ಅಂದರೆ ಅಷ್ಟು ಹಿಡಿತ ಅವರ ಮಾತುಗಾರಿಕೆಯಲ್ಲಿತ್ತು. ಹಾಡು ನೋಡಿದ ತಕ್ಷಣ ಒಂದು ಕುತೂಹಲ ಡೆವಲಪ್ ಆಗಿದೆ ನನಗೆ. ಫಿಲಮ್ ಎಷ್ಟೊತ್ತಿಗೆ ನೋಡ್ತೀನಿ ಅಂತ ಅನ್ನಿಸ್ತಾ ಇದೆ. ಅದರಲ್ಲಿ ತುಂಬ ಕ್ವಶನ್ ಮಾರ್ಕ್ಗಳಿದೆ ಹಾಡಲ್ಲಿ. ಒಂಥರ ಏನೋ ಕೊಲ್ಲೋದು ಮತ್ತು ಫಸ್ಟು ಪ್ರೇಮ ಗಾವ ಅಂದ್ಕೊಂಡು ಲೈಕ್ ಖಂಡಿತ ನನಗನ್ಸುತ್ತೆ ಜನಗಳಿಗೆ ಇದು ತುಂಬಾ ಈ ಟ್ರೈಲರೇ ಕುತೂಹಲ ಹುಟ್ಟಿಸಿದೆ. ನಾನು ಎಷ್ಟು ಜನಕ್ಕೆ ಪಾಸ್ ಆನ್ ಮಾಡಿದೆ ಇದನ್ನು ಅಂದರೆ ಎಲ್ಲ ನೋಡ್ತಾ ಇದ್ದಾರೆ. ನಂದು ಈ ರೀಸೆಂಟಾಗಿ ನಾನು ಫೇಸ್ಬುಕ್ಕಲ್ಲಿ ಒಂದು ಬಿಟಲಯ್ಯ ಅಂತ ಒಂದು ಪುಟ್ ಮಕ್ಕಳು ಡ್ಯಾನ್ಸ್ ಮಾಡಿದ್ದು ಹಾಕಿದೆ. ಅದಕ್ಕೆ 1.5 ಕೋಟಿ ವ್ಯೂಸ್ ಆಗಿದೆ ಅಲ್ಲಿ. ಆ ಥರ ನಾವು ಇದನ್ನು ಜಾಸ್ತಿ ಜನ ಒಬ್ರಿಗೊಬ್ರು ಅದನ್ನು ಸ್ಪ್ರೆಡ್ ಮಾಡ್ಕೋತಾ ಹೋಗಬೇಕು. ಈಗ ಈ ಮೂವಿ ರಿಲೀಸ್ ಆಗ್ತಿದೆ ಅನ್ನೋದನ್ನು ಯಾರು ನಿಮ್ಮಲ್ಲೇ ಇವತ್ತು ಇಲ್ಲಿ ವಾಪಸ್ ಹೋದ್ಮೇಲೆ ನೀವು ಇದನ್ನು ನಿಮ್ಮಲ್ಲೇ ಇಟ್ಕೋಬಾರ್ದು. ನೀವು ಇವಾಗ ಎಲ್ಲ ಹೇಳಿ ಅಟ್ಲೀಸ್ಟು ಒಬ್ಬೊಬ್ಬರು 1,000 ಜನನ ಕರ್ಕೊಂಡು ಬಂತು ಅಂದರೆ ಈ ಮೂವಿ ಗ್ಯಾರಂಟಿ ಸಕ್ಸಸ್ ಆಗುತ್ತೆ. ದಟ್ಸ್ ವಾಟ್ ನನಗೆ ಆಲ್ವೇಸ್ ಐ ಬಿಲೀವ್ ಇನ್ ಕ್ರೌಡ್ ಫಂಡಿಂಗ್. ಒಂಥರ ಕ್ರೌಡ್ ಫಂಡಿಂಗ್ ಎಲ್ಲ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಯಾಕೆ ಅಂತ ಹೇಳಿದ್ರೆ ಇದನ್ನು ಸಕ್ಸಸ್ ಮಾಡಲೇಬೇಕು ಅನ್ನೋದು ಒಂದು ಎಲ್ಲರಿಗೂ ಛಲ ಇರಬೇಕು. ಯಾಕೆಂದರೆ ಇದು ಫ್ರೆಂಡ್ಸ್ ಫೋರಮಲ್ಲಿ ನಾನು ಒಬ್ಬಳು ಮೆಂಬರು. ನಂಗೆ ಅವ್ರಗಳ ಕಷ್ಟಗಳು ಅವಾಗ ಫ್ರೆಂಡ್ಸ್ ಫೋರಮಲ್ಲಿ ಅವರೆಲ್ಲ ಕಾಂಟ್ರಿಬ್ಯೂಟ್ ಮಾಡಿರೋದು ದುಡ್ಡು ಬರುತ್ತೋ ಇಲ್ವೋ ವಾಪಸ್ಸು ಅಂತ ಎಲ್ಲರಿಗೂ ಒಂಥರ ಆತಂಕ ಆಯಿತು. ನನಗೇನು ಪರವಾಗಿಲ್ಲ, ನಾನು ಡೊನೇಷನ್ಗೆ ಲಕ್ಷಾಂತರ ಕೊಡ್ತಾ ಇರ್ತೀನಿ, ಎವ್ರಿ ಮಂತ್ ಕೊಡ್ತಾ ಇರ್ತೀನಿ. ಸೊ ನನಗೆ ಇನ್ನೂ ಇನ್ವಾಲ್ವ್ ಆಗೋಣ ಅಂತ ಆಸೆ ಇತ್ತು. ಬಟ್ ಏನಂತ ಹೇಳಿದ್ರೆ ಇದರಲ್ಲಿ ಇನ್ನೂ ಫಂಡಿಂಗ್ ಮಾಡೋಣ ಅಂತ ಭಾಳ ಆಸೆ ಇತ್ತು. ಆದರೆ ನನಗೆ ಏನಂತ ಹೇಳಿದ್ರೆ ರವಿ ದೀಕ್ಷಿತ್ ನಂಗೆ ತುಂಬ ಕ್ಲೋಸ್ ಫ್ರೆಂಡು. ಅವ್ರ ಹತ್ರ ನಾವು ಕ್ಲೋಸಾಗಿ ಡಿಸ್ಕಸ್ ಮಾಡ್ತಿದ್ವಿ. ಆದರೆ ನಂಗೆ ಯಾಕೆ ತಡಿತಾ ಇದ್ದೆ ನಾನು ಅಂತ ಹೇಳಿದ್ರೆ ಸರ್ಟನಿಟಿ ಇರಲಿಲ್ಲ ಇದರಲ್ಲಿ. ವಾಟ್ ಈಸ್ ಇಟ್, ಹೌ ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್, ನೆಕ್ಸ್ಟ್ ವಾಟ್ ಅನ್ನೋದಿರಲಿಲ್ಲ. ಆಮೇಲೆ ನಾವು ಹಾಕಿದ್ರೆ ಸುಮ್ಮನೆ ನೀರಲ್ಲಿ ಹೋಮ ಆದಾಗತ್ತೇನೋ ದುಡ್ಡು ಅಂತ ಐ ಕೀಪ್ ವಾಚಿಂಗ್. ಯಾವಾಗ್ಲಾರು ಈಗ ಕರೆಕ್ಟ್ ಟೈಮ್ ಬಂದಾಗ ಐ ವಿಲ್ ಎಂಟರ್ ಅಂತ ಅನ್ಕೋತಾ ಇದ್ದೆ. ಅಷ್ಟರಲ್ಲೇ ಈ ಸುದ್ದಿ ಬಂದು ಫಿಲಮ್ ರಿಲೀಸ್ ಆಗ್ತಿದೆ ಅಂತ. ಖಂಡಿತ ಇದು 66 ಜನ ಇದ್ದೀವಿ ನಾವು ಫ್ರೆಂಡ್ಸ್ ಫೋರಮಲ್ಲಿ. ಇದು ಸಕ್ಸಸ್ ಆದರೆ ಎಲ್ಲರಿಗೂ ಒಂಥರ ಹುಮ್ಮಸ್ ಬರುತ್ತೆ. ಗುರುಪ್ರಸಾದ್ ಅವ್ರ ಬಗ್ಗೆ ಮಾತಾಡೋದು, ಅವ್ರ ಸಿನಿಮಾದ ಬಗ್ಗೆ ಮಾತಾಡೋದು, ಅವ್ರು ಇಲ್ಲದೆ ಇರೋ ಟೈಮಲ್ಲಿ ಮಾತಾಡ್ತೀನಿ ಅಂತ ನಾನು ಯಾವಾಗ ಅಂದ್ಕೊಂಡಿರಲಿಲ್ಲ. ಬಟ್ ಸಾರಿ ಸೊ ಇವತ್ತೆಲ್ಲ ಸಿನಿಮಾ ರಿಲೀಸ್ ಒಂದು ತಿಳಿತೀವಿ. ಸಾರಿ ಓಕೆ. ನಾನು ಯಾವಾಗಲೂ ಗುರುಪ್ರಸಾದ್ ಬಗ್ಗೆ ಅನ್ಕೋತಾ ಇದ್ದೆ, ಇವ್ರ ಬೆಸ್ಟ್ ಇನ್ನೂ ಬರೋದಿದೆ ಅಂತ ನಾನು ಯಾವಾಗಲೂ ಅನ್ಕೋತಿದ್ದೆ. ಸೊ ಇಟ್ಸ್ ಓಕೆ. ಸೊ ಅದೇ ನಾನು ಯಾವಾಗಲೂ ಅಂದ್ಕೊಂಡಿದ್ದು. ಮಠ, ಎದ್ದೇಳು ಮಂಜುನಾಥ, ಡೈರೆಕ್ಟರ್ ಸ್ಪೆಷಲ್ಲು, 2ನೇ ಸಲ, ರಂಗನಾಯಕ, ಇದೆಲ್ಲ ಒಂದಲ್ಲಿ ಇನ್ನೂ ಬೆಸ್ಟ್ ಬರೋದಿದೆ. ಯಾಕೆ ಹಂಗೆ ಅನಿಸ್ತಿತ್ತು ಅಂದರೆ ದ ಕೈಂಡ್ ಆಫ್ ಕೃಷಿ ದಟ್ ಹಿ ಹ್ಯಾಸ್ ಡನ್ ಅಬೌಟ್ ಮೂವೀಸ್. ಅವ್ರ ಸಿನಿಮಾದ ಬಗ್ಗೆ ಅವ್ರು ಗೊತ್ತಿಲ್ಲದಿರೋ ವಿಚಾರಗಳಿಲ್ಲ. ಸ್ಕ್ರಿಪ್ಟ್ ಬಗ್ಗೆ, ಸ್ಕ್ರೀನ್ ಪ್ಲೇ ಬಗ್ಗೆ, ಹಾಡುಗಳ ಬಗ್ಗೆ, ಬೇರೆ ಬೇರೆ ಭಾಷೆಯ ಸಿನಿಮಾಗಳ ಬಗ್ಗೆ ಎಷ್ಟೊಂದು ಸ್ಟಡಿ ಮಾಡಿದ್ರು ಅಂತಂದರೆ ಅದರ ಪ್ರತಿಫಲ ಏನು, ಅದರ ಪ್ರತಿಫಲ ಬರೋದಿದೆ ಇನ್ನೂ ಅಂತ ನಾನು ಯಾವಾಗಲೂ ಅನ್ಕೋತಾ ಇದ್ದೆ. ಹಾಗಂತ ಅವ್ರು ಮಾಡಿರೋ ಸಿನಿಮಾಗಳು ಚೆನ್ನಾಗಿಲ್ವಾ ಅಂತಂದರೆ ಹಂಗಲ್ಲ, ಅದ್ಭುತವಾದ ಸಿನಿಮಾಗಳಿದೆ. ಕನ್ನಡ ಸಿನಿಮಾ ಚಿತ್ರರಂಗದ ಇತಿಹಾಸದಲ್ಲಿ ಒಂದು ಸಪ್ರೇಟ್ ಚಾಪ್ಟರ್ ಖಂಡಿತ ಗುರುಪ್ರಸಾದ್ ಬಗ್ಗೆ ಬರೀಬೇಕಾಗತ್ತೆ. ಸೊ ಆ ಥರದ ಸಿನಿಮಾಗಳನ್ನ ಅವ್ರು ಕೊಟ್ಟಿದ್ದಾರೆ. ಯು ಕ್ಯಾನ್ ಹೇಟ್ ಹಿಮ್, ಯು ಕ್ಯಾನ್ ಲವ್ ಹಿಮ್, ಬಟ್ ಯು ಕ್ಯಾನಾಟ್ ಇಗ್ನೋರ್ ಹಿಮ್, ಯು ಕ್ಯಾನಾಟ್ ಇಗ್ನೋರ್ ಹಿಸ್ ಮೂವೀಸ್. ಆ ಥರ ಸಿನಿಮಾಗಳು ಗುರುಪ್ರಸಾದ್ ಅವ್ರು ಕೊಟ್ಟಿದ್ದಾರೆ. ಸೊ ನಾವು ETVನಲ್ಲಿದ್ವಿ ಹೈದರಾಬಾದಲ್ಲಿ. ಮಠ ಇಲ್ಲಿ ರಿಲೀಸ್ ಆಗಿತ್ತು. ಇದ್ರ ಸುದ್ದಿ ಅಲ್ಲಿಗೆ ನಮಗೆ ತಲುಪಿ, ಹಾಡುಗಳೆಲ್ಲ ತಲುಪಿ, ನನ್ನ ಫ್ರೆಂಡ್ ಮಂಜುನಾಥ್ ಸಂಜು ನಾವೆಲ್ಲ ಎಷ್ಟು ಎಂಜಾಯ್ ಮಾಡಿದ್ವಿ ಅಂದ್ರೆ ಆ ಹಾಡು, ಇವ್ರು ನಮ್ಮ ಅಶ್ವಥ್ ಅವ್ರು ಹಾಡಿರುವಂಥ ಹಾಡು ಕೇಳಿ ಎಷ್ಟು ಎಂಜಾಯ್ ಮಾಡಿದ್ವಿ. ಬಂದ ತಕ್ಷಣ ಸಿನಿಮಾ ನೋಡಿದ್ವಿ. ಆಮೇಲೆ ಅಂದರೆ ಇಲ್ಲಿ TV9 ಬಂದಮೇಲೆ ಆಮೇಲೆ ಬೇರೆ ಬೇರೆ ಸಿನಿಮಾಗಳು ನೋಡಿದ್ವಿ. ಎದ್ದೇಳು ಮಂಜುನಾಥ ಟೈಮಲ್ಲಿ ನಂಗೆ ತುಂಬ ಕ್ಲೋಸ್ ಆದರು. ಎದ್ದೇಳು ಮಂಜುನಾಥ ಯಾವ ಹೋಟ್ಲಲ್ಲಿ ಶೂಟಿಂಗ್ ಮಾಡಿದ್ರು ಅದೇ ಹೋಟ್ಲಲ್ಲಿ ಕರ್ಕೊಂಡು ಹೋಗಿ ಗಾಂಧಿನಗರದಲ್ಲಿ ನಾವು ಶೂಟ್ ಮಾಡಿದ್ವಿ. ಜಗ್ಗೇಶ್ ಅವ್ರನ್ನ ಇವ್ರನ್ನೆಲ್ಲ ಒಂಥರ ಬೇರೆ ಥರ ಪ್ರಯತ್ನ ಮಾಡಿ
ಸೊ ಆ ಥರದ್ದೆಲ್ಲ ಆಗಿದೆ. ಅದಾದಮೇಲೆ ನನಗೆ ಪರ್ಸ್ನಲಿ ತುಂಬ ಕ್ಲೋಸ್ ಫ್ರೆಂಡ್ ಆಗಿಬಿಟ್ರು ಗುರು. ನಮ್ಮ ಮನೆಗೆ ಬರ್ತಿದ್ರು, ಅವ್ರ ಮನೆಗೆ ನಾನು ಹೋಗ್ತಿದ್ದೆ, ತುಂಬ ಸಲ ಮೀಟ್ ಆಗ್ತಿದ್ವಿ. ಆಮೇಲೆ ಒಂದು ಪರ್ಟಿಕ್ಯುಲರ್ ನೈಟ್ ನೆನಪಿದೆ ನನಗೆ. ನಾನು KS ಸುರೇಶ್ ನಿರ್ಮಾಪಕರು, ಗುರುಪ್ರಸಾದ್ ಅವ್ರ ವೈಫು, ನನ್ನ ವೈಫು, ಸುರೇಶ್ ಅವ್ರ ವೈಫು ಎಲ್ಲರೂ ಸೇರಿಕೊಂಡು ಒಂದಿನ ಅವ್ರ ಮನೆಯಲ್ಲಿ ರಾತ್ರಿ ಊಟ ಮಾಡಿ ಒಂದು 3-4 ಗಂಟೆ ತನಕ ಮಾತಾಡಿದ್ವಿ. ಮಾತು ಎಷ್ಟು ಅದು ಅಂದರೆ ಅವ್ರ ಜೊತೆ ನಿಮ್ಗೆ ಗೊತ್ತು, ಅವ್ರ ಮಾತು ಎಂಥ ಅದ್ಭುತವಾದ ಮಾತುಗಳು, ಎಷ್ಟು ಚೆನ್ನಾಗಿ ಒಳನೋಟ, ಹಾಸ್ಯ ಎಲ್ಲವೂ ಇರುವಂಥ ಮಾತಾಗಿತ್ತದು. ಸೊ ಅದು ಸಿನಿಮಾದಲ್ಲಿ ಬಂದಿತ್ತು. ಸಾಂಗ್ ಇದು ಒಂದೇ ಸಾಂಗ್ ಸರ್. ಆ್ಯಕ್ಚುಲಾಗಿ ನೋಡಿ, ಇದು ಜಾನರ್ ಬಂದು ಕ್ರೈಮ್ ಕಾಮಿಡಿ. ಈಗ ನೀವು ಹಾಡಲ್ಲಿ ನಕ್ಕಿದ್ರೆ ಅಟ್ಲೀಸ್ಟು ಒಂದು ಸಲ 2 ಸಲ ಫುಲ್ ಹಾಡು ನೀವು ಮತ್ತೆ ನೋಡಿ ನಗ್ತಾ ಇರ್ತೀರಾ. ಹಾಡಲ್ಲಿ ನಗ್ಸೋದು ಗೊತ್ತಲ್ಲ ಸರ್, ಅಷ್ಟು ಈಸಿ ಅಲ್ಲ. ಆಮೇಲೆ ಒಂದು ಮೊದಲೇ ಹೇಳ್ಬಿಡ್ತೀನಿ, ಕ್ಷಮೆ ಇರಲಿ, ಗುರುಗಳು ಏನಾದರೂ ಇಲ್ಲಿ ಇವತ್ತು ವೇದಿಕೆಯಲ್ಲಿ ಇದ್ದಿದ್ರೆ ನಾವು ಹೇಳ್ದಂಗೆ ನಾವು ಯಾರೂ ಏನು ಮಾತಾಡೋಕ್ಕೆ ಬಾಯು ಬಿಡೋಕ್ಕೆ ಆಗ್ತಾ ಇರಲಿಲ್ಲ. ಒಂದು ನಾವೇನಾದರೂ ಮಾತಲ್ಲಿ ನಾವೇನಾದ್ರು ತಪ್ಪುಗಳೇನಾದ್ರು ಮಾತಾಡಿದ್ರೆ, ಇಲ್ಲ ಏನಾದರೂ ಅದರಲ್ಲಿ ಏನೋ ಕುಂಕುಗಳಿದ್ರೆ ದಯವಿಟ್ಟು ಕ್ಷಮಿಸ್ಬೇಕು ಅಂತ ಮೊದಲೇ ಕೇಳ್ಕೊಂಡ್ಬಿಡ್ತೀವಿ. ನಮಗೆ ಈ ಪ್ರೆಸ್ ಮೀಟ್ದು ಇದು 2ನೇ ಎಕ್ಸ್ಪೀರಿಯನ್ಸ್ ಅಷ್ಟೇ. ಫಸ್ಟು ಒಂದು ಪ್ರೆಸ್ ಮೀಟ್ ಮಾಡಿದ್ವಿ ಇದೇ ಸಿನಿಮಾದು 2022ರಲ್ಲಿ ಆಗಿತ್ತು. ಆಗ ಗುರುಗಳು ಇನ್ನೇನು 2-3 ತಿಂಗಳಲ್ಲೇ ರಿಲೀಸ್ ಆಗುತ್ತೆ ಸಿನಿಮಾ ಅಂದಿದ್ರು, ಬಟ್ ಕಾರಣಾಂತರದಿಂದ ಆಗಲಿಲ್ಲ. ಸೊ ಇವಾಗ ಈ ಟೈಮ್ ಬಂದಿದೆ. ಸಿನಿಮಾ ತುಂಬ ವಿಭಿನ್ನವಾಗಿದೆ, ವಿಚಿತ್ರವಾಗಿದೆ. ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ, ಖಂಡಿತ ಎಂಜಾಯ್ ಮಾಡ್ತೀರಾ. ಅದು ನಾನು ಕೊಡೋ ಅಶ್ಯೂರೆನ್ಸ್. ಇಲ್ಲ, ಇದು ನನ್ನ ಮೊದಲ ಸಿನಿಮಾ ಆಗಿ ಆ್ಯಕ್ಟ್ ಮಾಡಿದ್ದು. ಗುರುಪ್ರಸಾದ್ ಸರ್ ನನ್ನ ನಾಟಕಗಳು, ಶಾರ್ಟ್ ಮೂವಿ ನೋಡಿ ಆ್ಯಕ್ಟ್ ಮಾಡಿಸಿದ್ರು ಇದರಲ್ಲಿ. ಇದಲ್ದಿರ 2 ಮೂವಿ ಅವರೇ ಹೇಳಿ, ರಂಗನಾಯಕ ಮತ್ತು ಬಾಡಿಗಾರ್ಡ್ ಅಂತ ಅದರಲ್ಲೂ ಆ್ಯಕ್ಟ್ ಮಾಡಿಸಿದ್ರು. ಸೊ ಇಷ್ಟೇ ಹೇಳ್ತೀನಿ, ಯಾಕೆಂದರೆ ಅವ್ರು 2 ಮಾತು ಹೇಳಿದ್ದಾರೆ. ಇನ್ನೊಂದು ಮಾತು, ಈ ಸಿನಿಮಾ ಏನಕ್ಕೆ ನೋಡಬೇಕು ಅಂತ ಜನರಲಿ ಎಲ್ಲ ಕೇಳ್ತೀರಾ. ನನಗನ್ಸಿದ್ದು, ಇವತ್ತಿನ ಇರಿಟೇಷನ್ ಆಗೋ ನಮ್ಮ ಸೊಸೈಟಿನಲ್ಲಿ ಇರಿಟೇಷನ್ ಆಗೋ ವಿಚಾರ, ಸಮಾಚಾರ ಅದೆಲ್ಲವೂ ಇದರಲ್ಲಿದೆ. ಯಾವ ರೀತಿ ಅಂದರೆ ಭ್ರಷ್ಟಾಚಾರ, ಅನಾಚಾರ, ಅತ್ಯಾಚಾರ ಎಲ್ಲವೂ ಈ ಸಿನಿಮಾದಲ್ಲಿ ಕಾಮಿಡಿ ಕ್ರೈಮ್ ಥರ ಇದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.